ಅಧಿಕಾರಿಯ ಮನೆ ಮೇಲೆ ರೇಡ್, ಒಳಗೋದಂತಹ ಲೋಕಾಗೆ ಸಿಕ್ಕಿದ್ದು ಆಸ್ತಿಯ ಮಹಾಪುರ. ಲೋಕಾಯುಕ್ತ ಬಲೆಗೆ ಮತ್ತೊಬ್ಬ ಆಸಾಮಿ ಬಿದ್ದಿದ್ದಾನೆ. ಆ ಅಧಿಕಾರಿಯ ಕಚೇರಿ, ಮನೆ, ಸಂಬಂಧಿಕರ ಮನೆಗಳ ಮೇಲೆ ಬಿದ್ದಂತಹ ಲೋಕಾಯುಕ್ತ ಟೀಮ್ಗೆ ಬೆಟ್ಟದಷ್ಟು ಆಸ್ತಿ ಪಾಸ್ತಿ ಪತ್ತೆಯಾಗಿದೆ. ಒಟ್ಟು 11 ಕಡೆ 12 ಕೋಟಿ ಭ್ರಷ್ಟ ಅಧಿಕಾರಿ ಮಾಡಿದಂತಹ ಲೂಟಿಯ ಡೀಟೇಲ್ಸ್ ಇಲ್ಲಿದೆ. ಲೋಕಾಯುಕ್ತ ದಾಳಿ, ಕಂತೆ ಕಂತೆ ನಗದು, ಕೋಟಿ ಕೋಟಿ ಆಸ್ತಿ, ಅಧಿಕ ಆಸ್ತಿ ಗಳಿಕೆ ಮತ್ತೊಬ್ಬ ಆಸಾಮಿ ಬಲೆಗೆ. ಆದಾಯಕ್ಕಿಂತಲೂ ಅಧಿಕ ಆಸ್ತಿ ಗಳಿಕೆ ಆರೋಪ ಲೋಕಾಯುಕ್ತ ಅಧಿಕಾರಿಗಳ ಕಿವಿಗೆ ಬೀಳ್ತಾ ಇದ್ದಂತೆ ಟೀಮ್ ರಚನೆ ಮಾಡಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಲ್ಲಿಕಾರ್ಜುನ್ಗೆ ಸೇರಿದ ಸುಮಾರು 11 ಕಡೆ ಕಾಲಿಂಗ್ ಬೆಲ್ ಒತ್ತಿದ್ರು. ಮಲ್ಲಿಕಾರ್ಜುನ ಅವರ ಮನೆ, ಕಚೇರಿ ಹಾಗೂ ಸಂಬಂಧಿಕರ ನಿವಾಸಗಳಲ್ಲಿ ಏಕಕಾಲಕ್ಕೆ ಶೋಧ ನಡೆಸಿದ ವೇಳೆ ಬರೋಬ್ಬರಿ 12 ಕೋಟಿ 95 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ದಾಳಿ ವೇಳೆ ಸಿಕ್ಕ ಸ್ಥಿರಾಸ್ತಿಯ ಲೆಕ್ಕ ನೋಡಿ ಸ್ವತಃ ಲೋಕಾಯುಕ್ತ ತಂಡವೇ ದಂಗಾಗಿದೆ. ಅಧಿಕಾರಿ ಮಲ್ಲಿಕಾರ್ಜುನಗೆ ಸೇರಿದ 2 ಬೃಹತ್ ವಾಸದ ಮನೆಗಳು ಹಾಗೂ ಬರೋಬ್ಬರಿ 100 ಎಕರೆ 5 ಗುಂಟೆ ಕೃಷಿ ಜಮೀನು ಪತ್ತೆಯಾಗಿದೆ. ಸದ್ಯ ಎಲ್ಲ ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯ ಬರೋಬ್ಬರಿ 14.28 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳ ದಾಳಿ ವೇಳೆ ಸುಮಾರು 2.53 ಕೋಟಿ ರೂಪಾಯಿ ಕ್ಯಾಶ್ ರೂಪದಲ್ಲಿ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಹೇಳಿ ಸುಮಾರು 1 ಕೋಟಿ ರೂಪಾಯಿ ಪತ್ತೆಯಾಗಿದೆ. 3.10 ಲಕ್ಷ ಚಿನ್ನಾಭರಣಗಳು ಹಾಗೂ 15 ಲಕ್ಷ ಮೌಲ್ಯದ ವಾಹನಗಳ ಲೆಕ್ಕ ಸಿಕ್ಕಿದೆ. 33.40 ಲಕ್ಷ ರೂಪಾಯಿ ಮೌಲ್ಯದ ಬೆಲೆಬಾಳುವ ಗೃಹೋಪಯೋಗಿ ವಸ್ತುಗಳಿವೆ. ಒಟ್ಟು ಚರಾಸ್ತಿ ಮೌಲ್ಯವೇ 4.04 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದು ಬರೋಬ್ಬರಿ 12.95 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಬೆಳಕಿಗೆ ಬಂದಿದೆ. ಹನ್ನೊಂದು ಕಡೆ ದಾಳಿ, 12 ಕೋಟಿ ಅಕ್ರಮ ಆಸ್ತಿ, ಕಂತೆ ಕಂತೆ ನಗದು, ಚಿನ್ನಾಭರಣ, ವಾಹನ, ಬ್ಯಾಂಕ್ ಬ್ಯಾಲೆನ್ಸ್, ಮನೆ, 100 ಗುಂಟೆ ಕೃಷಿ ಜಮೀನು, ಹೀಗೆ ಆಸ್ತಿಯ ದೊಡ್ಡ ಪಟ್ಟಿಯೇ ಹೊರಬಿದ್ದಿದೆ. ಈ ಆಸ್ತಿ ಎಲ್ಲಿಂದ ಬಂತು, ಆದಾಯಕ್ಕೆ ಮೀರಿದ ಆಸ್ತಿ ಹೇಗೆ ಜಮೆಯಾಯಿತು ಅನ್ನೋದನ್ನ ಲೋಕಾಯುಕ್ತ ತನಿಖೆ ಬಯಲು ಮಾಡಬೇಕಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್ ಕ್ರೈಮ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.